ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮಿಳ್ನಾಡು ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಅಂದ್ಬಿಟ್ಟು ಹೌದು, ನಿಮ್ಮ ಒಂದು 5th ಸೆಮ್ ಸಬ್ಜೆಕ್ಟ್ದ ಏನು ಒಂದು ಎಕ್ಸಾಮಿನೇಷನ್ ಆಗಿತ್ತು, ಆ ಒಂದು ಎಕ್ಸಾಮಿನೇಷನ್ದು ರಿಸಲ್ಟ್ ಏನಿದೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಂದಿನ ವಿಡಿಯೋಗಳಲ್ಲಿ 5th ಸೆಮ್ ರಿಸಲ್ಟ್ ಯಾವಾಗ ಆಲ್ರೆಡಿ 10 ಡೇಸ್ ಆಗಿ ಭಾಳ ದಿನ ಆಯಿತು. ಸೊ ಇನ್ನೂ ಯಾವಾಗ ಅನ್ನೋಕ್ಕಂಥ ಒಂದು ಕ್ವಶನ್ ಮೇಲೆ ಕ್ವಶನ್ನು ಕೇಳ್ತಾ ಇದ್ದರು. ಸೊ ನಾನು ಕೂಡ ಇಲ್ಲಿವರೆಗೂ ನಿಮ್ಮ ಒಂದು 5th ಸೆಮ್ ರಿಸಲ್ಟ್ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಪ್ಡೇಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು 5th ಸೆಮ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೇನೆ, ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಸೊ ಆಲ್ರೆಡಿ 7th ಸೆಮ್ ರಿಸಲ್ಟ್ ಬಂತು ನಿನ್ನೆ. ಸೊ ಇವಾಗ 5th ಸೆಮ್ ರಿಸಲ್ಟ್ ಯಾವಾಗ ಅನ್ನೋಕ್ಕಂಥ ಒಂದು ಕ್ವಶನ್ ಮೇಲೆ ಕ್ವಶನ್ ನೀವು ಕೇಳ್ತಿರೋದ್ರಿಂದ ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ, ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಏನು ರಿಸಲ್ಟ್ ಇದೆ ಆ ಒಂದು ರಿಸಲ್ಟ್ಗಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ವಿಡಿಯೋಗಳನ್ನ ಅಪ್ಡೇಟ್ ಮಾಡಿ ಕೊಟ್ಟಿದ್ದೆ. ಏನು ಅನ್ನೋಕ್ಕಂತಂದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಿದೆ ನಡೀತಾ ಇದೆ. ಸೊ ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಮತ್ತು ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬರ್ತಾಯಿದೆ, ಯಾವ್ಯಾವ ಸಬ್ಜೆಕ್ಟ್ಗೆ ಬರ್ತಾಯಿದೆ ಅನ್ನೋಕ್ಕಂಥದ್ದು ಒಂದು ಇನ್ಫಾರ್ಮೇಷನ್ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡಿದ್ದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಆ ಒಂದು ಸಬ್ಜೆಕ್ಟಿನಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರ್ತಿದೆ ಮತ್ತು ಅದರದ್ದು ಎಲಿಜಿಬಲ್ ಕ್ರೈಟೇರಿಯಾ ಏನು ಅನ್ನೋಕ್ಕಂಥದ್ದು ಇನ್ಫಾರ್ಮ್ ಮಾಡಿದ್ದೆ. ಅದರ ಜೊತೆಗೆ ನಿಮ್ಮ ಒಂದು ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಸಬ್ಜೆಕ್ಟ್ದು ಕೂಡ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್, ಎಷ್ಟು ಗ್ರೇಸ್ ಮಾರ್ಕ್ಸ್ ಮತ್ತು ಎಲಿಜಿಬಲ್ ಕ್ರೈಟೇರಿಯಾ ಕೂಡ ನಿಮಗೆ ಈ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಇದರ ಬಗ್ಗೆ ಒಂದು ಇನ್ಫಾರ್ಮ್ ಮಾಡಿದ್ದೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಿಮಗೆ ಅಟೆಂಪ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಆ ಒಂದು ಗ್ರೇಸ್ ಮಾರ್ಕ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಆ ಒಂದು ವಿಡಿಯೋ ಕೆಳಗಡೆ ಈ ಒಂದು 5th ಸೆಮ್ ರಿಸಲ್ಟ್ ಯಾವಾಗ ಅನ್ನೋಕ್ಕಂಥದ್ದು ಕೇಳ್ತಾನೆ ಇದ್ರಿ. ಸೊ ಇವತ್ತಿಗೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಏನಿದೆ ಕಂಪ್ಲೀಟೆಡ್ ಆಗಿದೆ. ಸೊ ನಿಮ್ಮ ಒಂದು 5th ಸೆಮ್ ಇವ್ಯಾಲ್ಯೂಯೇಷನ್ ಏನಿದೆ ಕಂಪ್ಲೀಟೆಡ್ ಆಗಿದೆ ಇವತ್ತಿಗೆ. ಸೊ ಮತ್ತು ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ದೀರಲ್ವ. ಸೊ ಟುಮಾರೋ ಈಸ್ ಯುವರ್ ರಿಸಲ್ಟ್. ಸೊ ಇವತ್ತಿಗೆ ಈ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿರೋದ್ರಿಂದ ನಿಮ್ಮ ಒಂದು ರಿಸಲ್ಟ್ ನಾಳೆ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದರೆ ಆಲ್ರೆಡಿ ಇವತ್ತಿಗೆ ಈ ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ, ಎಲ್ಲ ಸಬ್ಜೆಕ್ಟ್ ಕೂಡ ಕಂಪ್ಲೀಟೆಡ್ ಆಗಿದೆ. ಈ ಒಂದು ಥಿಯರಿ ಸಬ್ಜೆಕ್ಟ್ ಏನಿದೆ, ಥಿಯರಿ ಸಬ್ಜೆಕ್ಟ್ ಅಂದರೆ ನೀವು ಬರೆದಿರಕ್ಕಂಥ ಸಬ್ಜೆಕ್ಟ್ದು ಈ ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಜೊತೆಗೆ ನಿಮ್ಮ ಒಂದು ಟಿಕ್ ಸಬ್ಜೆಕ್ಟ್ ಅಂದರೆ MCQ ಸಬ್ಜೆಕ್ಟ್ ಏನಿತ್ತು, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಅಂದ್ಕೊಳ್ತೇನೆ ಸಬ್ಜೆಕ್ಟ್ ನೇಮು, ನೀವು MCQ ಬರೆದಿರೋದು ಆ ಒಂದು ಸಬ್ಜೆಕ್ಟಿನ ಇವ್ಯಾಲ್ಯೂಯೇಷನ್ ನಿಮ್ಮ ಕಾಲೇಜ್ಗಳಲ್ಲೇ ಆಲ್ರೆಡಿ ಆಗಿದೆ. ಸೊ ನೀವು ಕೂಡ ಬೇಕಿದ್ದರೆ ನಿಮ್ಮ ಕಾಲೇಜಲ್ಲಿ ನೀವು ಎನ್ಕ್ವೈರಿ ಮಾಡ್ಬೋದು. ಆ ಒಂದು ಟಿಕ್ ಸಬ್ಜೆಕ್ಟ್ ಅಂದರೆ ಏನು ಒಂದು MCQ ಬರೆದಿರಿ ಆ ಒಂದು ಸಬ್ಜೆಕ್ಟದು ಕೂಡ ಆಲ್ರೆಡಿ ಇವ್ಯಾಲ್ಯೂಯೇಷನ್ ನಿಮ್ಮ ಕಾಲೇಜ್ಗಳಲ್ಲಿ ಆಗಿದೆ. ಸೊ ಫೈನಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ. ಸೊ ನಾಳೆ ನಿಮ್ಮ ಒಂದು ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಈ ಒಂದು 3rd ಸೆಮ್ ಅವರ ಒಂದು ರಿಸಲ್ಟ್ ಅಪ್ಡೇಟ್ ನಿಮ್ಗಳಿಗೆ ಏನಾದರೂ ಬೇಕಿದ್ದಲ್ಲಿ ಸೊ 3rd ಸೆಮ್ದು ಕೂಡ ರಿಸಲ್ಟ್ ಅಪ್ಡೇಟ್ ಮಾಡಿ ಅಂತ ಕಮೆಂಟಲ್ಲಿ ಈ ಒಂದು ಕಮೆಂಟಲ್ಲಿ ತಿಳಿಸಿ. ನಿಮ್ಮ 3rd ಸೆಮ್ದು ಕೂಡ ನಾನು ಅಪ್ಡೇಟ್ ಮಾಡಿ ಇನ್ಫಾರ್ಮ್ ಮಾಡ್ತೇನೆ ನಿಮ್ಗಳಿಗೆಲ್ಲ ಯಾವಾಗ ರಿಸಲ್ಟ್ ಅನ್ನೋಕ್ಕಂಥದ್ದು. ಸೊ ಐ ಹೋಪ್ ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಳ್ತೇನೆ. ಸೊ ಇವತ್ತಿಗೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟೆಡ್ ಆಗಿದೆ 5th ಸೆಮ್ದು. ಸೊ ರಿಸಲ್ಟ್ ನಾಳೆ ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಒಂದು 5th ಸೆಮ್ ರಿಸಲ್ಟ್. ಸೊ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಅನ್ನೋಕ್ಕಂಥದ್ದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೇನೆ. ಇನ್ನೊಂದು ಸರಿ ಹೇಳ್ತೇನೆ, ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಆಗಿದೆ. ಸೊ ರಿಸಲ್ಟ್ ನಾಳೆ ನಿಮ್ಮ ಒಂದು ರಿಸಲ್ಟ್ ಬರಲಿದೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಸೊ ಹ್ಯಾವ್ ಅ ಗುಡ್ ಡೇ.